Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪಶ್ಚಿಮ ಬಂಗಾಳದಲ್ಲಿ ರೆಮಲ್ ಚಂಡಮಾರುತ ಅಬ್ಬರಿಸ್ತಾ ಇದೆ. ಇವತ್ತು ಮಧ್ಯರಾತ್ರಿ ಸೈಕ್ಲೋನ್ ಸಮುದ್ರ ತೀರಕ್ಕೆ ಬಂದಪ್ಪಳಿಸಲಿದೆ. ಮುಂಜಾಗ್ರತೆಗಾಗಿ 12 NDRF ತಂಡಗಳು ಸ್ಥಳದಲ್ಲೇ ಬೀಡು ಬಿಟ್ಟಿವೆ. ಚಂಡಮಾರುತದ ಭೀತಿಗೆ ಸಂಚಾರ ವ್ಯವಸ್ಥೆಯಂತೂ ಹಳಿ ತಪ್ಪಿ ಹೋಗಿದೆ. ಮರಳು ಚಂಡಮಾರುತದ ರಿಪೋರ್ಟ್ ಇಲ್ಲಿದೆ ನೋಡಿ. ದೈತ್ಯ ಅಲೆಗಳು ಅಬ್ಬರಿಸ್ತಿವೆ, ಗಾಳಿ ನುಗ್ತಿದೆ, ಮಳೆ ಆರ್ಭಟಿಸ್ತಿದೆ, ಏರ್ಪೋರ್ಟ್ ಸ್ತಬ್ಧವಾಗಿದೆ, ರೈಲು ಸ್ಥಗಿತವಾಗಿದೆ, NDRF ತಂಡ ಸನ್ನದ್ಧವಾಗಿದೆ. ಸಮುದ್ರ ತೀರಕ್ಕೆ ಜನರನ್ನ ಬಿಡ್ತಿಲ್ಲ. ಮೀನುಗಾರರು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಮುದ್ರಕ್ಕೆ ಇಳಿಯುತ್ತಿಲ್ಲ. 100ರ ವೇಗದಲ್ಲಿ ಬೀಸ್ತಿರೋ ಗಾಳಿ ಸಮುದ್ರ ತೀರದಲ್ಲಿ ಸಿಕ್ಕಿದ್ದನ್ನೆಲ್ಲ ಉಡೀಸ್ ಮಾಡ್ತಿದ್ದ. ಇದಕ್ಕೆಲ್ಲ ಕಾರಣವೇ ರೆಮಲ್ ಚಂಡಮಾರುತ. ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಲಿದೆ ರೆಮಲ್ ಸೈಕ್ಲೋನ್. ರೆಮಲ್ ಆರ್ಭಟ, ಕೋಲ್ಕತ್ತಾ ಏರ್ಪೋರ್ಟ್ ಬಂದ್. ಆರ್ಭಟ, ರಣಾರ್ಭಟ ಸೃಷ್ಟಿಸಲು ರೆಮಲ್ ಸೈಕ್ಲೋನ್ ಎಂಟ್ರಿ ಆಗ್ತಿದೆ. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ರೆಮಲ್ ಚಂಡಮಾರುತ ಇಂದು ಪಶ್ಚಿಮ ಬಂಗಾಳ ಸೇರಿದಂತೆ ಈಶಾನ್ಯ ರಾಜ್ಯಗಳ ಕರಾವಳಿ ತೀರಗಳಿಗೆ ಲಗ್ಗೆ ಇಡಲಿದೆ. ರೆಮಲ್ ಸೈಕ್ಲೋನ್ ಆರ್ಭಟಕ್ಕೆ ಬ್ರೇಕ್ ಹಾಕಲು ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸನ್ನದ್ಧವಾಗಿದೆ. ಪ್ರಧಾನಿ ಮೋದಿ ಸಹ ರೆಮಲ್ ಚಂಡಮಾರುತದ ಬಗ್ಗೆ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಕ್ಷಣಾ ಪಡೆ ಮಾಡಿಕೊಂಡಿರೋ ಸಿದ್ಧತೆ ಬಗ್ಗೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಾಳೆ ಬೆಳಿಗ್ಗೆ 9ರವರೆಗೆ 394 ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಲಾಗಿದ್ದು, ಕೋಲ್ಕತ್ತಾ ವಿಮಾನ ನಿಲ್ದಾಣ ಬಂದ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ರೈಲುಗಳ ಸಂಚಾರದಲ್ಲೂ ವ್ಯತ್ಯಯವಾಗಿದೆ. ರೆಮಲ್ ಎದುರಿಸಲು 12 NDRF ತಂಡ ಸಜ್ಜು. ಇನ್ನು ಚಂಡಮಾರುತ ಅಪ್ಪಳಿಸುವ ಮುನ್ನವೇ ಪಶ್ಚಿಮ ಬಂಗಾಳ ಸೇರಿದಂತೆ ಈಶಾನ್ಯ ಕರಾವಳಿ ರಾಜ್ಯಗಳಲ್ಲಿ ಈಗಾಗಲೇ ಗಾಳಿ ಮಳೆ ಆರಂಭವಾಗಿದೆ. ರಣರಕ್ಕಸ ರೆಮಲ್ ಚಂಡಮಾರುತವನ್ನ ಎದುರಿಸಲು ಕೋಸ್ಟ್ ಗಾರ್ಡ್, 12 NDRF. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. SDRF ಮತ್ತು ಸ್ಥಳೀಯ ತಂಡಗಳು ಸನ್ನದ್ಧವಾಗಿದೆ. ಕರಾವಳಿ ತಟದ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಲು ಸೂಚಿಸಿದೆ. ಪ್ರವಾಸಿಗರಿಗೆ ಬೀಚ್ಗಳಿಗೆ ತೆರಳದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಮೇ 27ರವರೆಗೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಅಲ್ಲದೆ ಅಪಾಯದ ಸ್ಥಳದಲ್ಲಿರುವ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ತಂಡಗಳು ಸ್ಥಳಾಂತರಿಸಿವೆ. ಪಶ್ಚಿಮ ಬಂಗಾಳದ ಸಮುದ್ರ ತೀರ ಪ್ರದೇಶದಲ್ಲಿ ರೆಡ್ ಅಲರ್ಟ್. ರೆಮಲ್ ಚಂಡಮಾರುತದ ಆರ್ಭಟಕ್ಕೆ ಪಶ್ಚಿಮ ಬಂಗಾಳದ ಹಲವೆಡೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಮೇ 27ರವರೆಗೆ ದಕ್ಷಿಣ ಮತ್ತು ಉತ್ತರ 24 ಪರಗಣಗಳಲ್ಲಿ, ಸಾಗರ್ ದ್ವೀಪಗಳು, ನಮ್ಖಾನ ಮತ್ತು ಬಖಾಲಿ ದ್ವೀಪಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹೌರಾ, ಕೋಲ್ಕತ್ತಾ, ನಾದಿಯಾ ಮತ್ತು ಬೋರ್ಬಾ ಮೆದಿನಿಪುರದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ.
ದಕ್ಷಿಣ ಮತ್ತು ಉತ್ತರ 22 ಪರಗಣ ಜಿಲ್ಲೆಗಳಲ್ಲಿ ವಿದ್ಯುತ್, ಟೆಲಿಫೋನ್, ಡಾಂಬರು ಮಾಡದ ರಸ್ತೆಗಳು, ಬೆಳೆಗಳು ಮತ್ತು ತೋಟಗಳಿಗೆ ಭಾರಿ ಹಾನಿಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರತಿ ಗಂಟೆಗೆ 120 ಕಿಲೋಮೀಟರ್ ವೇಗ ಮಧ್ಯರಾತ್ರಿ ಅಪ್ಪಳಿಸಲಿದೆ ರೆಮಾಲ್. ಇಂದು ಮಧ್ಯರಾತ್ರಿ ಕರಾವಳಿಗೆ ಅಪ್ಪಳಿಸಲಿರುವ ರೆಮಾಲ್ ಚಂಡಮಾರುತ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ಮಧ್ಯೆ ಹಾದು ಹೋಗಲಿದೆ. ಗಂಟೆಗೆ 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಸೈಕ್ಲೋನ್ ಅಪ್ಪಳಿಸುವ ಮುನ್ನ ಈಶಾನ್ಯ ರಾಜ್ಯಗಳಾದ ಒಡಿಶಾ, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ದಕ್ಷಿಣ ಮಣಿಪುರದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. likely to cross आज midnight में वो बांग्लादेश एंड एडजॉइनिंग वेस्ट बंगाल कोस्ट को क्रॉस करने का फोरकास्टिंग है. वो मैक्सिमम सस्टेन विंड स्पीड 110 to 120 किलोमीटर पर आवर, गस्टिंग टू 135 किलोमीटर पर आवर. ಮೇ 30ರ ಬಳಿಕ ಕರ್ನಾಟಕದಲ್ಲಿ ಭಾರಿ ಮಳೆ ನಿರೀಕ್ಷೆ. ರೆಮಾಲ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕದ ಮೇಲೂ ಆಗಿದೆ. ಸೈಕ್ಲೋನ್ ನಿಂದ ಪೂರ್ವ ಮುಂಗಾರು ಮಳೆ ಕಡಿಮೆ ಆಗಿದೆ. ಆದರೆ ಮೇ 30ರ ಬಳಿಕ ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಚಂಡಮಾರುತದಿಂದ ಕಳೆದ 4-5 ದಿನಗಳಿಂದ ಕರ್ನಾಟಕದಲ್ಲಿ ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಆದರೆ ಮೇ 31ರಿಂದ ಕರಾವಳಿಯಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ರೆಮಾಲ್ ಚಂಡಮಾರುತವು ಮುಂಗಾರು ಮಳೆ ಮೇಲೆ ಪರಿಣಾಮ ಬೀರಲಿದೆ. ರೆಮಾಲ್ ಸೈಕ್ಲೋನ್ ಭಾರತೀಯ ಕರಾವಳಿಯತ್ತ ಬೀಸಿದ್ರೆ ಮುಂಗಾರು ಆರಂಭಕ್ಕೆ ಸಹಕಾರಿಯಾಗ್ತದೆ. ಆದ್ರೆ ಮಯನ್ಮಾರ್ ಕರಾವಳಿಗೆ ಅಪ್ಪಳಿಸಿದ್ರೆ ಮುಂಗಾರು ವಿಳಂಬವಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞರು ಅಂದಾಜಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ನಿಮಗೆ ಗೊತ್ತಾ, ಇವತ್ತಿಗೆ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡು ಬರೋಬ್ಬರಿ 1 ತಿಂಗಳಾಯಿತು. ಪಾಸ್ಪೋರ್ಟ್ ರದ್ದು ಮಾಡೋ ವಾರ್ನಿಂಗ್ ಕೊಟ್ಟರು, ಪ್ರಜ್ವಲ್ ಮಾತ್ರ ವಾಪಸ್ ಬರ್ತಿಲ್ಲ. ಆದರೆ ಇತ್ತ ಪ್ರಜ್ವಲ್ ವಿದೇಶಕ್ಕೆ ಕಳಿಸಿದ್ಯಾರು, ಆತನನ್ನ ಕಳಿಸಿದ್ಯಾರು ಅನ್ನೋ ಬಗ್ಗೆ ಮಾತಿನ ಕದನ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಪೆನ್ ಡ್ರೈವ್ ಹಂಚಿಕೆದಾರರು, ಯಾಕಂತಾರೆ ಪ್ರಜ್ವಲ್ ಇಲ್ಲಿ ಯಾವ ಮಟ್ಟಿಗೆ ಕುಕೃತ್ಯವನ್ನ ಎಸಗಿದಾನೋ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಆ ಪೆನ್ ಡ್ರೈವ್ ಅನ್ನ ಮಹಿಳೆಯರ ಮಾನ ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿದ್ರು ಒಂದು ಬ್ಲರ್ ಮಾಡದೆ ಊರು ತುಂಬ ಹಂಚಿರುವಂಥದ್ದು ಕೂಡ ಅಷ್ಟೇ ಮಟ್ಟಿಗಿನ ಅಪರಾಧ. ಅದರಲ್ಲೂ ಹಾಸನದ ಹೆಣ್ಮಕ್ಳ ಮರ್ಯಾದೆ ತೆಗೆದಿರುವಂತಹ ಪ್ರಕರಣ ಇದು. ಹಾಗಾಗಿ ಆ ಪೆನ್ ಡ್ರೈವ್ ಹಂಚಿಕೆದಾರರನ್ನ ಬಂಧಿಸದೇ ಇರುವಂಥದ್ದು SIT ತನಿಖೆ ಮೇಲೂ ಕೂಡ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ ಗೊತ್ತಿಲ್ಲ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ. 1 ತಿಂಗಳು, ಬರೋಬ್ಬರಿ 1 ತಿಂಗಳಾಯಿತು. ಏಪ್ರಿಲ್ 26 ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇತ್ತು. ಹಾಸನದಲ್ಲಿ ಮತದಾನ ಮಾಡಿ ಸಂಸದ ಪ್ರಜ್ವಲ್ ವೋಟ್ ಹಾಕಿದ ನಂತರ ವಿದೇಶಕ್ಕೆ ಜೂಟ್ ಆಗಿದ್ರು. ಇವತ್ತಿಗೆ ಸರಿಯಾಗಿ 1 ತಿಂಗಳಾಗಿದ್ದು ಪ್ರಜ್ವಲ್ ಮಾತ್ರ ವಾಪಸ್ ಬಂದಿಲ್ಲ. ಆದ್ರೆ ಇತ್ತ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳಿಸಿದ್ಯಾರು ಅನ್ನೋ ಬಗ್ಗೆ ಮಾತಿನ ಕದನವೇ ನಡೀತಾ ಇದೆ. ಪ್ರಜ್ವಲ್ ನನ್ನ ವಿದೇಶಕ್ಕೆ ಓಡಿ ಹೋಗಲು ಬಿಟ್ಟಿದ್ದೆ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ದ ಅಶೋಕ್ಗೆ ಸಚಿವ RB ತಿಮ್ಮಾಪುರ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ತಲೆ ಸರಿ ಇದೆಯೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ. ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋರು ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋರ್ಗೂ ಕತ್ತೆ ಕಾಯ್ತಾ ಇದ್ರ, ಓಡೋಗೋದೇ ನೇರವಾಗಿ ಸಿದ್ದರಾಮಯ್ಯನವರೇ. ನೇರ ಅಪಾರ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ. ಇಂಥ ಹೀನಸ್ ಕೇಸನ್ನ ಎಲ್ಲೊಂದು ಮರೆಮಾಚಿ ರೇವಣ್ಣನ ಬಗ್ಗೆ ಮಾತಾಡೋದು, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದು, ಪ್ರಜ್ವಲ್ ಬಗ್ಗೆ ಮಾತಾಡೋದು. ಇನ್ನು ದೇವೇಗೌಡರೇ ಪ್ರಜ್ವಲ್ ನನ್ನ ಕಳಿಸಿದ್ದಾರೆ ಎಂಬ CM ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ GT ದೇವೇಗೌಡ ನಿತ್ಯ ಒಂದೇ ಚರ್ಚೆ ಮಾಡೋದು ಸರಿಯಲ್ಲ, ತನಿಖೆ ಆಗಲಿ ಅಂತ ಹೇಳಿದ್ದಾರೆ.
ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಪಬ್ಲಿಕ್ ಕನ್ಸಂಪ್ಷನ್. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವು ಈಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಏನೇ ರಿಪೋರ್ಟ್ ಬಂದರೂ ಸರ್ಕಾರ ಮಾಡಿಸಿದೆ ಎಂಬ ಭಾವನೆ ಬರುತ್ತೆ, ಹೀಗಾಗಿ ಸಿಬಿಐ ತನಿಖೆಗೆ ವಹಿಸಿ ಅಂತ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿದ್ದೀವಿ ಅಂತ ಹೇಳಿದ್ದಾರೆ. ಸತ್ಯ ರಚಿಸುತ್ತಾರೆ, ಇದೇನು ತಪ್ಪಿದೆ ನಾನು ಚಿಕ್ಕು ಹೇಳ, ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ನೀವು ಸಿಬಿಐ ಕೊಡಲ್ಲ. ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ್ರು. ಏನೋ ಗಾಡಿನಲ್ಲಿ ಗುಂಡು ಹೊಡೆದಾಗೆ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾರ್ಯಾರಿಗೋ ಹೆಸರು ಹೇಳೋದು ಅಗತ್ಯ ಇಲ್ಲ, ತನಿಖೆ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇನ್ನು ಎಸ್ಐಟಿ ತನಿಖೆ ಸಾಕಷ್ಟು ಅನುಮಾನ ಮೂಡಿಸಿದೆ. ಪೆನ್ಡ್ರೈವ್ ಹಂಚಿಕೆ ಆರೋಪದ ಎಫ್ಐಆರ್ ನಲ್ಲಿರುವಂತಹ ಪ್ರಮುಖ ಆರೋಪಿಗಳ ಬಂಧನವೇ ಆಗಿಲ್ಲ. ಬದಲಾಗಿ 6, 7 ಮತ್ತು 8ನೇ ಆರೋಪಿಯನ್ನ ಬಂಧಿಸಲಾಗಿದ್ದು, ಉಳಿದ 5ರ ಬಂಧನಕ್ಕೆ ಎಸ್ಐಟಿ ಮೀನಾಮೇಷ ಎಣಿಸ್ತಾ ಇದೆ. ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ, ಚೇತನ್ ಮತ್ತು ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಶರತ್ನನ್ನ ಬಂಧಿಸಿಲ್ಲ. ಇದು ಬಹಳಷ್ಟು ಅನುಮಾನಕ್ಕೂ ಕಾರಣವಾಗಿದೆ. ಇನ್ನು ಇವರೆಲ್ಲ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅತ್ತ ಎಸ್ಐಟಿ ಅಧಿಕಾರಿಗಳು ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಂಡು ಸಾಕ್ಷ್ಯ ಸಂಗ್ರಹದಲ್ಲೇ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ 4ನೇ ತಾರೀಕಿನಂದು ಹೊರಬೀಳುತ್ತೆ. ಈ ಹೊತ್ತಿನಲ್ಲೇ ರಾಜಕೀಯ ನಾಯಕರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಅದು ವಿಧಾನ ಪರಿಷತ್ ಚುನಾವಣೆ. ಅದು ರಾಜ್ಯದ ಮಟ್ಟಿಗೆ ವಿಧಾನ ಪರಿಷತ್ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ. ಪರಿಷತ್ ಸ್ಥಾನ ಗಿಟ್ಟಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಲಾಬಿ ಬಹಳ ನಡೀತಾ ಇದ್ರೆ, ಮತ್ತೊಂದು ಕಡೆ ಪರಿಷತ್ ಸ್ಥಾನವನ್ನು ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಎರಡೂ ಪಕ್ಷದಲ್ಲೂ ಅಂತ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಗಳು ಭಾರೀ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 7 ಸ್ಥಾನಕ್ಕೆ 100 ಆಕಾಂಕ್ಷಿಗಳಿದ್ರೆ, ಬಿಜೆಪಿಯಲ್ಲಿ 3 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಬಿ ಮಾಡ್ತಾ ಇದ್ದಾರೆ. ಮೇಲ್ಮನೆಯಲ್ಲಿ ಹಿಡಿತ ಸಾಧಿಸಲು ಬಿಜೆಪಿ ಕಾಂಗ್ರೆಸ್ ರಣತಂತ್ರ. ಪರಿಷತ್ ಪ್ರವೇಶಕ್ಕೆ ಲಾಬಿ, 7 ಸ್ಥಾನಕ್ಕೆ 100 ಆಕಾಂಕ್ಷಿಗಳ ಕ್ಯೂ. ಲೋಕಸಭೆ ಚುನಾವಣೆ ಮುಗಿದಿದೆ. ಜೂನ್ 4ಕ್ಕೆ ಫಲಿತಾಂಶ ಬರಲಿದೆ. ಇದರ ಮಧ್ಯೆ ಜೂನ್ 3 ಮತ್ತು ಜೂನ್ 13ರಂದು ಪರಿಷತ್ ಚುನಾವಣೆ ನಡೆಯಲಿದ್ದು, 3 ಪಕ್ಷಗಳಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಮೇಲ್ಮನೆಯಲ್ಲಿ ಹಿಡಿತ ಸಾಧಿಸಲು ಬಿಜೆಪಿ, ಜೆಡಿಎಸ್ ಒಂದ್ ಕಡೆ ರಣತಂತ್ರ ರೂಪಿಸುತ್ತಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಕಸರತ್ತು ಮಾಡ್ತಿದೆ. ಆದರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯೇ ಕಾಂಗ್ರೆಸ್ಗೆ ತಲೆ ಬಿಸಿಯಾಗಿದೆ. ದೆಹಲಿ ಅಂಗಳಕ್ಕೆ 100 ಪರಿಷತ್ ಆಕಾಂಕ್ಷಿಗಳ ಲಿಸ್ಟ್. ಮೇಲ್ಮನೆಯ 11 ಸ್ಥಾನಗಳಿಗೆ ಜೂನ್ 13ರಂದು ಚುನಾವಣೆ ನಡೆಯಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 3 ಕೊನೆಯ ದಿನಾಂಕವಾಗಿದೆ. ಇದರಲ್ಲಿ 7 ಸ್ಥಾನ ಗೆಲ್ಲೋಕೆ ಕಾಂಗ್ರೆಸ್ಗೆ ಅವಕಾಶವಿದೆ. ಆದರೆ ಈ 7 ಸ್ಥಾನಕ್ಕೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಟವೆಲ್ ಹಾಕಿದ್ದಾರೆ. ಹೀಗಾಗಿ ಮೇ 28 ಮತ್ತು 29ರಂದು ದೆಹಲಿಗೆ ತೆರಳೋಕೆ ಸಿಎಂ, ಡಿಸಿಎಂ ಸಜ್ಜಾಗಿದ್ದು, ದೆಹಲಿಯಲ್ಲೇ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಆಕಾಂಕ್ಷಿಗಳ ದಂಡೆ ಡಿಕೆ ಮನೆಗೆ ಭೇಟಿ ನೀಡುತ್ತಿದ್ದು, ಲಾಬಿ ಮುಂದುವರೆಸಿದ್ದಾರೆ. ಇವತ್ತು ಡಿಸಿಎಂ ಡಿಕೆ ಭೇಟಿ ಮಾಡಿದ್ದ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಇಬ್ಬರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಉದ್ದೇಶ ವಿಧಾನ ಪರಿಷತ್
ಚುನಾವಣೆ 11 ಸ್ಥಾನಗಳಿಗೆ ವಿಧಾನಸಭೆಯಿಂದ ಚುನಾವಣೆ ಆಗುತ್ತೆ. ಅದರಲ್ಲಿ ನಮಗೆ 7 ಸ್ಥಾನಗಳು ನಮ್ಮ ಪಕ್ಷಕ್ಕೆ ಬರುತ್ತೆ. ಬೆಂಗಳೂರಿಂದ ಒಬ್ಬರು ಕೊಡಿ ಅಂತ ಹೇಳಿದ್ದೀನಿ. ವಿಧಾನ ಪರಿಷತ್ ಗೆಲ್ಲಲು ಜೆಡಿಎಸ್ ಬಿಜೆಪಿ ರಣತಂತ್ರ. ಇತ್ತ ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋಕೆ ದೋಸ್ತಿ ನಾಯಕರು ಇವತ್ತು ಮೊದಲ ಸಮನ್ವಯ ಸಭೆ ನಡೆಸಿದ್ರು. ಸಭೆಯಲ್ಲಿ ಜೂನ್ 3ರಂದು ನಡೆಯುವ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರಗಳನ್ನ ಗೆಲ್ಲೋಕೆ ರಣತಂತ್ರ ರೂಪಿಸಲಾಯಿತು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ವಾಗ್ದಾನ ಮಾಡೋದರ ಜೊತೆಗೆ ಕಾಂಗ್ರೆಸ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ವಿಧಾನಸಭೆಯಲ್ಲಿ ಕೈ ಎತ್ತದ್ರಲ್ಲ, ಏನೋ ಜೋಡೆತ್ತು ಅಂತ ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗ್ಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಸೂರ್ಯ ಹಾಕು. ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಕಾಂಗ್ರೆಸ್ನಿಂದ ಏನೇ ಬೇಕಾದರೂ ಅವರು ಆಮಿಷಗಳನ್ನು ಹೋಗಲಿ, ಈಗಾಗಲೇ ದುಡ್ಡಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ. ಅವರಲ್ಲಿ ದುಡ್ಡಿನ ಕೊರತೆ ಇಲ್ಲ. ಇದನ್ನು ಬಿಟ್ಟು ನಿಲ್ಲಬೇಕು ಅಂದರೆ ನಿಮ್ಮ ಶ್ರಮ ಇವತ್ತು ಮುಖ್ಯವಾಗಿರ್ಬೇಕಂತ. ಪರಿಷತ್ ಗೆಲ್ಲೋಕೆ ನಾನಾ ರಣತಂತ್ರಗಳು ನಡೆಯುತ್ತಿವೆ. ಜೊತೆಗೆ ಬಿಜೆಪಿ ಕಾಂಗ್ರೆಸ್ಗೆ ಬಂಡಾಯ ಬಿಸಿಯೂ ತಟ್ಟುತ್ತಿದೆ. ಸದ್ಯ ಒಟ್ಟು 17 ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಸ್ಥಾನ ಗೆಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಅನಿಲ್ ಕಲ್ಕೆರೆ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು. ಇನ್ನು 5 ವರ್ಷ 5 ಪ್ರಧಾನಿಗಳು. ಇಂಡಿಯಾ ಮೈತ್ರಿ ನಾಯಕರ ವಿರುದ್ಧವಾಗಿ ಪ್ರಧಾನಿ ಮೋದಿ ಹೂಡಿರುವಂತಹ ಹೊಸ ಅಸ್ತ್ರ ಇದು. ಪ್ರಧಾನಿ ಅಭ್ಯರ್ಥಿ ಘೋಷಿಸದ ಕುರಿತು ಮೋದಿ ವ್ಯಂಗ್ಯ ಆಡ್ತಾ ಇರೋದನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ವರ್ಷಕ್ಕೊಬ್ರು PM ಎಂದೆಲ್ಲ ಲೇವಡಿ ಮಾಡ್ತಾ ಇದ್ದಾರೆ. ಅತ್ತ ಈ ಮಾತಿಗೆ ತಿರುಗೇಟು ಕೊಡ್ತಾ ಇರುವಂತಹ ಖರ್ಗೆ ಅಭ್ಯರ್ಥಿ ಘೋಷಿಸದೆ 2004ರಿಂದ 2014ರವರೆಗೂ ಪ್ರಧಾನಿ ಆಗಿರ್ಲಿಲ್ವಾ ಅಂತ ಗರಂ ಆಗಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಇನ್ನಾರೇ ದಿನ, ಕೇವಲ 2 ದಿನಗಳಲ್ಲಿ 18ನೇ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನದಲ್ಲಿ ಮುಗಿಯಲಿದ್ದು 9 ದಿನಗಳಲ್ಲಿ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ ಅಂತ ಹೊರಬೀಳಲಿದೆ. ಹೀಗಾಗಿ ಪ್ರಧಾನಿ ಮೋದಿ ಕೂಡ ಅಂತಿಮ ಹಂತದ ಚುನಾವಣೆಯಲ್ಲಿ ತಮ್ಮ ಬತ್ತಳಿಕೆಯಲ್ಲಿರುವ ಕೊನೆಯ ಅಸ್ತ್ರಗಳನ್ನ ಬಿಡ್ತಿದ್ದಾರೆ. ಇಂದು ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ ಪ್ರಧಾನಿ ಮೋದಿ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ. ಅಕಸ್ಮಾತ್ ಈ ಇಂಡಿಯಾ ಒಕ್ಕೂಟ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ 5 ವರ್ಷಗಳಲ್ಲಿ 5 ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ತಿವಿದಿದ್ದಾರೆ. ये 5 साल में 5 प्रधानमंत्री कोई रखता है क्या? अरे कोई मिस्त्री नहीं रखता. ಮೋದಿ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟು ಕೊಟ್ಟಿದ್ದು, ನಾವು ಸರ್ಕಾರ ರಚಿಸಿದ್ರೆ ಪ್ರಧಾನಿ ಯಾರೆಂದು ನಮ್ಮ ನಾಯಕರೆಲ್ಲ ಸೇರಿ ನಿರ್ಧರಿಸ್ತಾರೆ. ಇದು ಒಂದು ರೀತಿಯಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಎಂಬಂತಹ ಪ್ರಶ್ನೆ. ಆದ್ರೆ ಈ ಹಿಂದೆ ನಮಗೆ ಬಹುಮತ ಸಿಗದೇ ಇದ್ದಾಗ್ಲೂ ಮನಮೋಹನ್ ಸಿಂಗ್ 10 ವರ್ಷ ಯಾವುದೇ ಬದಲಾವಣೆ ಇಲ್ಲದೆ PM ಆಗಿ ಇರ್ಲಿಲ್ವೇ ಅಂತ ತಿರುಗೇಟನ್ನ ನೀಡಿದ್ದಾರೆ. देखिए, गठबंधन होने के बाद सब मिल सकते हैं, एक हो सकते हैं. मिल के जो गठबंधन के नेता लोग तय करेंगे, सारे पक्ष वाले मिल के बोलेंगे, वो नेता बनेगा. 209 सीट पे दोबारा हम तो 2009 में आए, उस वक्त भी मेजोरिटी हमको नहीं थी. ऐसा ही UPA सरकार बनाकर हमने 10 साल चलाए. ಇಂಥ ಕಾಂಗ್ರೆಸ್ ವಿರುದ್ಧ ಮತ್ತೆ ತಮ್ಮ ವಾಗ್ಜರಿ ಝಳಪಿಸಿರುವ ಪ್ರಧಾನಿ ಮೋದಿ SP ಮತ್ತು ಕಾಂಗ್ರೆಸ್ ಬರೀ ವೋಟ್ ಬ್ಯಾಂಕ್ ಅಷ್ಟೇ ಮೀಸಲಾಗಿದ್ದಾರೆ. ಆದ್ರೆ ದೇಶದ ಬಡವರು, ದಲಿತರು, ಹಿಂದುಳಿದವರು ಮೋದಿ ಪರವಾಗಿದ್ದಾರೆ ಅಂತ ಹೇಳಿದ್ದಾರೆ. सपा कांग्रेस के लोग वोट बैंक को समर्पित है, वही मोदी गरीब, दलित, पिछड़ों के हितों के लिए समर्पित है. ಅತ್ತ ಹಿಮಾಚಲ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ನಡೆಸಿ ಮಹಿಳೆಯರಿಗೆ 8,500 ರೂಪಾಯಿ ಕೊಡುವ ವಾಗ್ದಾನ ನೀಡಿದ್ರು. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಜುಲೈ 5ರಂದು ಬಡ ಮಹಿಳೆಯರ ಖಾತೆಗೆ ಮೊದಲ ಹಂತದ ಹಣ ಹಾಕ್ತೀವಿ, ಅದರ ಜೊತೆಗೆ ಪ್ರತಿ ತಿಂಗಳು ಟಕಾಟಕ್ ಅಂತ ಹಣ ಹಾಕ್ತಾ ಹೋಗ್ತೀವಿ ಅಂತ ರಾಹುಲ್ ಗಾಂಧಿ ಭರವಸೆ ನೀಡಿದ್ರು. 5 जुलाई को करोड़ों महिलाओं के बैंक अकाउंट में 8,500 रुपए आपको मिलेगा. जुलाई में 5 जुलाई, 5 अगस्त,
सितंबर, अक्टूबर, नवंबर, दिसंबर, जनवरी अंदर। ಅತ್ತ ಪಂಜಾಬ್ನ ಫತೇಗರ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ನಡೆಸಿದ್ರು. ತಮ್ಮ ಅಣ್ಣ ರಾಹುಲ್ ಅವರಂತೆ ಖಟಾಖಟ್ ಅಂತ ಪ್ರಧಾನಿ ಮೋದಿಯ ಕಾಲೆಳೆದಿದ್ದಾರೆ. खटाखट खटाखट खटाखट, क्या मोदी जी को रास्ता दिखा दे? खटाखट खटाखट खटाखट। ಒಟ್ಟಾರೆ ಕೇಂದ್ರದ ಎಲ್ಲಾ ನಾಯಕರು ಅಂತಿಮ ಹಂತದ ಕಸರತ್ತನ್ನ ನಡೆಸುತ್ತಿದ್ದಾರೆ. ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆದ್ರೆ ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದು ಜೂನ್ 4ರಂದು ಮತದಾರ ಬರೆದ ಹಣೆಬರಹ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.